ಹಾಯ್ ಗುಯ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸ್ಪೆಷಲಾಗಿ ಏನಾದರೂ ಮಾಡೋಣ ಅಂದ್ಬಿಟ್ಟು ಮಟನ್ ತರಕ್ಕೆ ನಾವು ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ. ಹಲೋ, ಬಾಯ್ ಬಾಯ್. ಸಮ್ಮರ್ ವೆಕೇಶನ್ ಇದು ಸೌದಿ ಅರೇಬಿಯಾದಲ್ಲಿ ಮಕ್ಕಾ ಪುಣ್ಯಸ್ಥಳ ಆಗಿರೋ ಮಕ್ಕಾಗೆ ಹೋಗೋ ರಸ್ತೆ ಇದು ಬಂದ್ಬಿಟ್ಟು ಮೆಟ್ರೋ ನಿಮಗೆ ಇದು ಬಂದ್ಬಿಟ್ಟು ಹೈವೇ 5-6 ಟ್ರ್ಯಾಕ್ ಇರುತ್ತೆ. ಇದು ಇವಾಗ ಫಸ್ಟ್ ಟ್ರ್ಯಾಕು 180 ಜಿದ್ದದು ಹಲಗ ಅಂದರೆ ತರಕಾರಿ ಮಾರ್ಕೆಟು, ಫ್ರೂಟ್ ಮಾರ್ಕೆಟು, ಎಲ್ಲ ಬಿಸ್ನೆಸ್ ಇಲ್ಲೇ ನಡೆಯುತ್ತೆ. ನಿಜಾಲ ಇವತ್ತು ಏನಪ್ಪ ಸ್ಪೆಷಲ್ಲು ಅಂದರೆ ರೂಮಲ್ಲಿ ಇದು ಒಂಟೆ ಮಾಂಸ ತಂದಿದ್ದೀನಿ. ಒಂದು 2 kg. ಇವತ್ತು ಒಂದು ಚಿಕ್ಕದಾಗಿ ಒಂದು ಪಾರ್ಟಿನ ಮಾಡ್ತಾಯಿದ್ದೀನಿ. ಗುರುವಾರ ರಾತ್ರಿ ಆಗಿರೋದ್ರಿಂದ, ನಾಳೆ ರಜೆ ಆಗಿರೋದ್ರಿಂದ ಇವತ್ತು ನಾವು ಒಂಟೆ ಹೈದ್ರಾಬಾದ್ ಬಿರಿಯಾನಿ, ಅದಕ್ಕೆ 2 kg ಒಂಟೆ ಮಟನ್ ತಂದಿದ್ದೀನಿ, ಒಂಟೆ ಮಾಂಸ ತಂದಿದ್ದೀನಿ. ಫ್ರಿಜ್ಜಲ್ಲಿಂದ ತೆಗೆದು ಸ್ವಲ್ಪ ನೀಟಾಗಿ ತೊಳೆದು ಬೇಯಕ್ಕೆ ಕೊಡೋಣ. ಓಕೆ, ನಾವು ಒಂದು ಸ್ವಲ್ಪ ಒಂಟೆ ಮಾಂಸ ಬೇಯಿಸ್ಕೊಳ್ಳೋಣ, ಯಾಕೆಂದರೆ ಬೇಯಲ್ಲ. ಅದಕ್ಕೆ ಫಸ್ಟಿಗೆ ಒಂದು ಸ್ವಲ್ಪ ಖಾರ ಪುಡಿ ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಓಕೆ, ಹಾಯ್. ಇವತ್ತು ನಿಮಗೆ ಒಂಟೆ ಬಿರಿಯಾನಿ ಯಾವ ಥರ ಮಾಡಬೇಕು ಅಂತ, ಹೈದ್ರಾಬಾದ್ ದಮ್ ಬಿರಿಯಾನಿ ಆರ್ಟ್ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ಏನೇನು ಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಫಸ್ಟು ಈರುಳ್ಳಿ ತೊಗೊಳ್ಳಿ. ಇದನ್ನ ಇವಾಗ ನಾನು ಈರುಳ್ಳಿ ರೋಸ್ಟ್ ಮಾಡಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ, ಆಮೇಲೆ ಉಪ್ಪು, ಆಮೇಲೆ ಜಿಂಜರ್ ಪೇಸ್ಟು, ಖಾರ ಪುಡಿ, ಮತ್ತು ಅರಿಶಿನ ಪುಡಿ, ಧನಿಯಾ ಪುಡಿ, ಮೊಸರು, ಆಮೇಲೆ ಹಾಫ್ ಬೇಯಿಸಿರೋದು ಒಂಟೆ ಮಾಂಸ, ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲೆ. ಓಕೆ, ಇದನ್ನ ಇವಾಗ ಯಾವ ಥರ ಮಿಕ್ಸ್ ಮಾಡೋದು ಅಂತ ಹೇಳ್ತೀನಿ. ಫಸ್ಟಿಗೆ ಹಾಫ್ ಬೇಲ್ ಆಗಿರೋಂಥ ಒಂಟೆ ಮಾಂಸನ ನೀವು ಪಾತ್ರೆಗೆ ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಆಮೇಲೆ ಮೊಸರು ಹಾಕ್ಕೊಳ್ಳಿ. ಮೊಸರು ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಆಮೇಲೆ ಗರಂ ಮಸಾಲೆ ಹಾಕ್ಕೊಳ್ಳಿ. ಗರಂ ಮಸಾಲೆ ನಾನೇ ರೆಡಿ ಮಾಡಿರೋಂಥದ್ದು, ಸ್ಪೈಸಸ್ ಎಲ್ಲ ಹಾಕಿ. ಆಮೇಲೆ ಧನಿಯಾ ಹಾಕ್ಕೊಳ್ಳಿ, ಜಾಸ್ತಿ ಬೇಡ, ಒಂದು 2 ಸ್ಪೂನ್ ಹಾಕ್ಕೊಳ್ಳಿ. ಆಮೇಲೆ ಅರಿಶಿನ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ, ಸಾಕು. ಆಮೇಲೆ ಖಾರ ಪುಡಿ ರೆಡ್ ಇದ್ರೆ ಚೆನ್ನಾಗಾಗುತ್ತೆ, ಒಂದು 2 ಸ್ಪೂನ್ ಹಾಕ್ಕೊಳ್ಳಿ ಖಾರ ಪುಡಿ. ಇವಾಗ ಸಾಂಬಾರ್ ಸೊಪ್ಪು ಹಾಕ್ಕೊಳ್ಳಿ, ಅದ್ರ ಮೇಲ್ಗಡೆ ಸ್ವಲ್ಪ ಬಿಟ್ಕೊಳ್ಳಿ, ಲಾಸ್ಟಿಗೆ ರೈಸ್ ಮೇಲೆ ಹಾಕಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ಪುದೀನ ಹಾಕ್ಕೊಳ್ಳಿ. ಇವಾಗ ಚೆನ್ನಾಗಿ ಕೈ ತೊಳ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಮಟನ್ ಜೊತೆ. ಓಕೆ, ಆಮೇಲೆ ಇದಕ್ಕೆ ಫ್ರೈ ಆಗಿರೋ ಆನಿಯನ್ ಹಾಕೋಬೇಕು. ಈಗ ನಾನು ಫ್ರೈ ಮಾಡಿಲ್ಲ, ಇವಾಗ ಮಾಡ್ತೀನಿ. ಫಸ್ಟ್ ಇದು ಒಂದು 1 ಗಂಟೆ ಮಿಕ್ಸ್ ಮಾಡಿ ಇಡಬೇಕು ಮಸಾಲೆನ ಬಿರಿಯಾನಿಗೆ, ದಮ್ ಬಿರಿಯಾನಿಗೆ. ಇವಾಗ ನಮ್ಮ ಮಸಾಲೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬಟ್ ನಾನೇನೋ ಮರ್ತೋಗಿದ್ದೆ, ಲಿಂಬೆ ಹುಳಿ ಮತ್ತು ಕಾಯಿ ಮೆಣಸಿನ್ಕಾಯಿ, ಅದೇ ಇಂಪಾರ್ಟೆಂಟು.
ಲಿಂಬೆ ಹುಳಿ ಹಾಕ್ಕೊಳ್ಳಿ. ಬಿರಿಯಾನಿಗೆ ಹುಳಿ ಇದ್ರೆ ತುಂಬ ಚೆನ್ನಾಗಾಗುತ್ತೆ. ಲಿಂಬೆ ಹುಳಿ ಒಂದು 2 ಲಿಂಬೆ ಹುಳಿನ ಹಿಂಡ್ತಾ ಇದ್ದೀನಿ. ಲಿಂಬೆ ಹುಳಿ ಹಾಕಿ ಒಂದು 7-8 ಕಾಯಿ ಮೆಣಸಿನ್ಕಾಯಿ ಕಟ್ ಮಾಡಿಬಿಡಿ, ಹಂಗೆ ಹಾಕ್ಕೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ. ಮತ್ತೆ ಲಿಂಬೆ ಹುಳಿ ಹಾಕಿ ಈ ಥರ ಗ್ರೇವಿ ಸಿಗ್ಬೇಕು ನಮಗೆ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 1 ಗಂಟೆ ಅರ್ಧ ಗಂಟೆ ಹಾಗೆ ಇಡಿ. ಅವಾಗ ಮಟನಿಗೆ ಚೆನ್ನಾಗಿ ಇಟ್ಕೊಳ್ಳುತ್ತೆ ಇದು ಮಸಾಲೆ. ಓಕೆ, ಇವಾಗ ನಾವು ಈರುಳ್ಳಿ ರೋಸ್ಟ್ ಮಾಡಿ ಇದಕ್ಕೆ ಹಾಕೋಣ. ಹೈದ್ರಾಬಾದ್ ಬಿರಿಯಾನಿಗೆ ಅದೇ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲ ನೋಡಿ, ಟೇಸ್ಟ್ ನೋಡ್ಬೇಕಾದ್ರೆ ಉಪ್ಪೇ ಹಾಕಿಲ್ಲ. ಆಮೇಲೆ ನನ್ನ ಫ್ರೆಂಡ್ ಕೈಲಿ ಹೇಳಿದೆ ಉಪ್ಪು ಹಾಕು ಅಂತ. ಕಡಿ ಮಚ್ಚ ನೋಡ್ತೀನಿ, ಹಾಕು. ಸಾಕು. ಆನಿಯನ್ ಫ್ರೈ ಮಾಡೋದಕ್ಕೆ ನಾವು ಎಣ್ಣೆನ ಕಾಯಿಸ್ಕೊಳ್ಳೋಣ. ಜಾಸ್ತಿನೇ ಬೇಕಾಗುತ್ತೆ ಎಣ್ಣೆ. ಎಣ್ಣೆ ಕಾದಿದೆ, ಈರುಳ್ಳಿ ಹಾಕೋಣ ಅದಕ್ಕೆ. ಇಲ್ಲಿ ನಾನು 2 kg ಮಾಂಸಕ್ಕೆ 2 kg ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿನ ಒಂದು ಅರ್ಧ ಗಂಟೆ ಮುಂಚೆ ನೆನೆ ಹಾಕ್ಕೊಳ್ಳಿ. ಇವಾಗ ರೈಸ್ ಉದ್ದ ಆಗುತ್ತೆ, ಇಷ್ಟು ಉದ್ದ ಆಗುತ್ತೆ ರೈಸ್. ಓಕೆನಾ? ನಮ್ಮ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ, ಎಣ್ಣೆಯಿಂದ ರಿಮೂವ್ ಮಾಡೋಣ. ಓಕೆನಾ? ಈ ಥರ ಬ್ರೌನ್ ಕಲರಿಗೆ ಬರಬೇಕು. ಈ ಥರ ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳಿ. ಇವಾಗ ಬಿರಿಯಾನಿ ಒಂದು ಸೈಡ್ ಹಾಕ್ತಾ ಇರ್ಬೇಕಾದ್ರೆ ಕೊಚ್ಚಂಬರ್ ಮಾಡೋಣ ಅಂದ್ಬಿಟ್ಟು ಸಲಾಡ್ ಎಲ್ಲ ಕಟ್ ಮಾಡ್ತಾ ಇದ್ದೀನಿ, ಸ್ಲೈಸ್ ಮಾಡ್ತಾ ಇದ್ದೀನಿ. ಇಷ್ಟೊಂದು ಕೊಚ್ಚಂಬರಿಗೆ ಮೊಸರು ಜೊತೆ ಸಲಾಡ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕೊಕ್ಕಂಬರು, ಕ್ಯಾರೆಟು, ಈರುಳ್ಳಿ, ಟೊಮಾಟೊ ಹಣ್ಣು, ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಚೆನ್ನಾಗಿ ಉತ್ತರಿಸ್ಕೊಬಿಟ್ಟು ಚಿಕ್ಕದಾಗಿ ಪೀಸ್ ಮಾಡಿಬಿಟ್ಟು ಅದಕ್ಕೆ ಮೊಸರು ಸೇರಿಸೋಣ. ಓಕೆನಾ? ಇಲ್ಲಿ ನಾನು ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೆ. ಅದರಲ್ಲಿ ಅರ್ಧ ಬಿರಿಯಾನಿಗೆ ಹಾಕ್ಬಿಟ್ಟು ಅರ್ಧ ಕುಚ್ಚುಂಬರಿಗೆ ಯೂಸ್ ಮಾಡ್ತಾ ಇದ್ದೀನಿ. ಖಾಲಿ ಎಲ್ಲ ಖಾಲಿ ಖಾಲಿ, ಇವತ್ತು ಒಂಟೆ ಬಿರಿಯಾನಿ ಖಾಲಿ, ಮೊಸರು ಜೊತೆ ಖಾಲಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಹಾಕಿ. ಬಿರಿಯಾನಿಗೆ ಸಲಾಡ್ ಚೆನ್ನಾಗಿರುತ್ತೆ. ಓಕೆನಾ? ಓಕೆ, ಇದಕ್ಕೆ ನೀರೇನು ಮಿಕ್ಸ್ ಮಾಡಿಬಿಡಿ, ಇದೇ ಇವಾಗ ನೀರು ಬಿಟ್ಕೊಳ್ಳುತ್ತೆ. ಚೆನ್ನಾಗಿ ಮಿಕ್ಸ್ ಆಗಿದೆ ಉಪ್ಪು ಹಾಕಿ. ಇವಾಗ ತೆಗೆದು ಇಟ್ಕೊಳ್ಳಿ, ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಆನಿಯನ್ ಫ್ರೈ ಆಗಿದೆ, ಕ್ರಿಪ್ಸಿ ಆಗಿದೆ, ಕ್ರಿಪ್ಸಿ ಫುಲ್ಲು ಡ್ರೈ ಆಗಿ ಚೆನ್ನಾಗಿದೆ. ಇದನ್ನ ಇವಾಗ ನೀವು ಮ್ಯಾಗ್ನೇಟ್ ಮಾಡಿರೋಂಥ ಮಟನಿಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದ್ಸಲ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಬಿರಿಯಾನಿ ಮೇಲೆ ಹಾಕ್ಕೊಳ್ಳೋಕ್ಕೆ ತೆಗೆದಿಟ್ಟಿದ್ದೀನಿ. ಚೆನ್ನಾಗಿ ಕೈ ತೊಳ್ದು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಓಕೆನಾ? ಇದಕ್ಕೆ ಆನಿಯನ್ನೇ ತುಂಬ ಟೇಸ್ಟ್ ಬರುತ್ತೆ. ಮಿಕ್ಸ್ ಮಾಡ್ಕೊಂಡಿರೋ ಈರುಳ್ಳಿ ಜೊತೆ ಸ್ವಲ್ಪ ಈರುಳ್ಳಿ ಕಾಯಿಸಿರೋಂಥ ಎಣ್ಣೆನ ಇದಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದೇ ಎಣ್ಣೆ ಸಾಕು. ಮಸಾಲೆ ಹೇಗಾಗಿದೆ ಅಂತ ವಾವ್ ಅನ್ನಿ. ಇವಾಗ ಅಕ್ಕಿ ಬೇಯಿಸ್ಕೊಳ್ಳೋದಕ್ಕೆ ನೀರಿಟ್ಟಿದ್ದೀನಿ. ಅಕ್ಕಿ ಸಪ್ರೇಟಾಗಿ ಬೇಯಿಸ್ಕೋಬೇಕು ದಮ್ ಬಿರಿಯಾನಿಗೆ. ಅದಕ್ಕೆ ನಾನು ಇಲ್ಲೊಂದು ಸ್ವಲ್ಪ ಸ್ಪೈಸಸ್ ತೊಗೊಂಡಿದ್ದೀನಿ. ಅದನ್ನ ಕುದಿಯೋ ನೀರಿಗೆನೆ ಹಾಕಿ ಘಮ ಘಮ ಅನ್ನುತ್ತೆ. ಓಕೆನಾ? ಲಿಂಬೆ ಹುಳಿ ಹಿಂಡಿ. ಲಿಂಬೆ ಹುಳಿ ಹಾಕೋದ್ರಿಂದ ಅಕ್ಕಿ ಬಿಡಿ ಬಿಡಿಯಾಗಿ ಸಿಗುತ್ತೆ ನಿಮಗೆ. ಹಾಗೆ ಇವತ್ತು ಬಿರಿಯಾನಿ ಜೊತೆ ಒಂದು ಸ್ವಲ್ಪ ತುಂಬ ದಿನ ಆಯಿತು ಪಾಯಸ ಕುಡಿದೆ. ಅದಕ್ಕೆ ಇವತ್ತು ಒಂದು ಸ್ವಲ್ಪ ಸ್ಪೆಷಲ್ ಆಗಿ ಪಾಯಸ ಮಾಡೋಣ ಅಂದ್ಬಿಟ್ಟು ಪಾಯಸ ರೆಸಿಪಿ ಫುಲ್ಲು ತೋರಿಸಿಲ್ಲ, ಬಟ್ ರೆಡಿ ಆಗಿದೆ ಪಾಯಸ. ನಮ್ದು ಫುಲ್ ರೆಡಿ ಆಗಿದೆ. ಇವಾಗ ನಮ್ಮ ನೀರು ಕುದೀತಾ ಇದೆ. ಇವಾಗ ಅಕ್ಕಿ ಹಾಕೋ ಟೈಮು. ಇವಾಗ ಕುದೀತಿರೋ ನೀರಿಗೆ ನಾವು ಅಕ್ಕಿನ ಮಿಕ್ಸ್ ಮಾಡೋಣ. ಒಂದು 75% ಬೇಯಬೇಕು. ಅಪ್ಪ, ನಮ್ಮ ಹಾಕಿರೋ ಅಕ್ಕಿ ಇವಾಗ ಕುದೀತಾ ಇದೆ. ಒಂದು 75% ಬೆಂದಿದೆ. ಒಂದು 80% ಆಗಲಿ. ಓಕೆನಾ? ಅಕ್ಕಿ ಇವಾಗ ನಾನು ಬಸ್ತಿದ್ದೀನಿ.
ಸ್ಲೋ ಫ್ಲೇಮಲ್ಲಿ ನೀವು ಮಿಕ್ಸ್ ಮಾಡಿರೋಂಥ ಮಸಾಲೆ, ಮಟನ್ ಮಸಾಲೆನ ಸ್ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದಕ್ಕೆ ಅಕ್ಕಿ ಮಿಕ್ಸ್ ಮಾಡಿ ಕಸ್ತಿರೋದು. ಇದು ಹೈದ್ರಾಬಾದ್ ದಮ್ ಬಿರಿಯಾನಿ. ಅದ್ರ ಜೊತೆ ಸ್ವಲ್ಪ ಎತ್ತಿಟ್ಟಿರೋ ಮಸಾಲೆನೂ ಹಾಕಿ ಒಂದು ಲೇಯರ್ ಹಾಕಿ ಮತ್ತೆ ಲೈಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಮತ್ತೆ ಈ ಮಸಾಲೆನ ಹಾಕಿ ಸ್ವಲ್ಪ ಮಧ್ಯ ಮಧ್ಯ ಲೇಯರ್ಗೆ ಪುದೀನ ಮತ್ತೆ ಸಾಂಬಾರ್ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ. ಅದ್ರ ಜೊತೆ ರೋಸ್ಟ್ ಮಾಡಿರೋ ಈರುಳ್ಳಿ, ಆಮೇಲೆ ಉಳಿದಿರೋ ಅನ್ನನ ಅದ್ರ ಮೇಲೆ ಹಾಕಿ. ಇವಾಗ ನಮ್ಮ ಬಿರಿಯಾನಿ ಅಕ್ಕಿ ಎಲ್ಲ ಮೇಲ್ಗಡೆ ಹಾಕಿದ್ದೀನಿ. ಅದಕ್ಕೆ ಇವಾಗ ಕಲರಿಗೆ ನಾನು ನೀರಿಗೆ ಅರಶಿನ ಪುಡಿ ಹಾಕಿ ಕಲರ್ ಮಾಡ್ಕೊಂಡಿದ್ದೀನಿ. ಲೈಟಾಗಿ ಹಾಕ್ಕೊಳ್ಳಿ ಸಾಕು. ಆಮೇಲೆ ಅದೇ ರೀತಿ ರೆಡ್ಡಿಗೆ ಖಾರ ಪುಡಿ ಹಾಕ್ಕೊಂಡಿದ್ದೀನಿ. ಕಲರ್ ಬರುತ್ತೆ ಬಟ್ ಸಾಕು. ಆಮೇಲೆ ಮೇಲ್ಗಡೆ ಫೈನಲ್ ಟಚ್ಚು ಪುದೀನ ಹಾಕ್ತಾ ಇದ್ದೀನಿ. ಆಮೇಲೆ ಸಾಂಬಾರ್ ಸೊಪ್ಪು ಹಾಕ್ತಾ ಇದ್ದೀನಿ. ಇವಾಗ ಉಳಿದಿರೋ ಆನಿಯನ್ನ ಇದರ ಮೇಲ್ಗಡೆ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಪೀಸ್ ಬಟರ್ನ ಫ್ರಿಜ್ಜಲ್ಲಿ ಇಟ್ಟು ಗಟ್ಟಿಯಾಗಿತ್ತು, ಮೆಲ್ಟ್ ಆಗುತ್ತೆ ಅಂದ್ಬಿಟ್ಟು ಈ ಥರ ಬಟರ್ನ ಮೇಲ್ಗಡೆ ಹಾಕಿ ದಮ್ಮಿಗೆ ಇಡ್ತಾ ಇದ್ದೀನಿ. ಫೈನಲಿ ನಮ್ಮ ದಮ್ಮಿಗೆ ಇಟ್ಟು ರೆಡಿಯಾಗಿದೆ. ಕಾಯಿಲ್ ಪೇಪರ್ ಹಾಕ್ಬಿಟ್ಟು ದಮ್ಮಿಗೆ ಇಟ್ಟಿದ್ದೀನಿ. ಆಮೇಲೆ ಇಷ್ಟ ಪಾತ್ರೆ ತೊಳಿಬೇಕು. ಇದು ಬಿರಿಯಾನಿ ದಮ್ಮಿಗೆ ಇಟ್ಟಿದ್ದೀನಿ ಸ್ಲೋ ಫ್ಲೇಮಲ್ಲಿ. ಸಾಕು, ಒಂದು 30 ನಿಮಿಷ ಆಗಲಿ. ಆಮೇಲೆ ಫ್ರೆಂಡ್ಸ್ನ ವೆಯ್ಟಿಂಗ್ ಮಾಡ್ತಾ ಇದ್ದೀನಿ. ನಾವು ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ಊಟ ಮಾಡೋದಕ್ಕೆ ಅಣ್ಣವರು ರೆಡಿಯಾಗಿದ್ದಾರೆ. ಅಚ್ಚುಚ್ಚುಚ್ಚುಚ್ಚುಚ್ಚುಚ್ಚುಚ್ಚುಚ್ಚು ನಮೂನೆ. सबको भी खाना बराबर हो जाता बचता। पहले उधर डालना। इधर मिक्स होने चम्मच नहीं, चम्मच है कि नहीं? चम्मच मुझे चम्मच दे, छोड़ दो। ಅರ್ಷದ್ ಆತ, ಅರ್ಷದ್ ಏರ್ಪೋರ್ಟ್ ಜಾರ ಇಲ್ಲ ಇಪ್ಪ ಬೇಕ್ರೆ. ಇವತ್ತು ನಾವು ಫ್ರೆಂಡ್ಸ್ ಎಲ್ಲ ಒಂದು ಹಬ್ಬದ ವಾತಾವರಣ ರೂಪಿಸಿದೀವಿ. ನಾದಿಯಾ ಕಮನಾಚು